ಹಾಯ್ ಹಲೋ ಏನಪ್ಪ ಅಂದ್ರೆ ವಿಷಯ ಅವನವನ ಎಣ್ಣೆ ಹೊಡ್ಯಾಕೆ ಬಂದಾನ ರೀ. ಎಣ್ಣೆ ಹೊಡ್ಯಾಕೆ ಬಂದಾನೆ. ನಾನು ಸ್ವಲ್ಪ ಕುಡ್ದ ಬಂದಾನೆ ಎಣ್ಣಿನ. ಅವನವನ ಆಟ ತಲೆ ಕೆಟ್ಟ ಅದ್ರ ಅವನು ಮುಕ್ಕಳು ಹರಿಯ ವಾಸನೆ ಐತಿಪ್ಪ. ಅವನವನ ಎಣ್ಣೆ ಪಂಪ್ ನೋಡಿದ್ರೆ ನಿಲ್ವಲ್ಲ. 30 ಪಂಪ್ ಆತ್ರಿ ಹೊಡ್ಯಾಕೆ ಕುಂತು. ಎಷ್ಟು ಮನುಷ್ಯ ಎಷ್ಟಂತ ಹೊಡಿತಾನ ಎಣ್ಣಿನ? ನನಗಲ್ರಿ, ಇಲ್ಲಿ ಐತೆ ನೋಡ್ರಿ, ಇದಕ್ಕೆ ತೋರಿಸ್ತಾನೆ. ಗೊಂಜಾಳಕ್ಕೆ ಎಣ್ಣೆ ಹೊಡ್ಯಾಕೆ ಬಂದು ಗೊಂಜಾಳ ಫುಲ್ ಐತ್ರಿ. ಅವನವನು ಆದ್ರೆ ಲದ್ದಿ ಹುಳ ಸಿಕ್ಕಾಪಟ್ಟಿ ಐತಿ. ಲದ್ದಿ ಹುಳ ತೋರಿಸ್ತಂತಾರೆ ನಿಮಗೆ, ಅಂದ್ರೆ ನಿಮ್ಗೆ ಖಾತ್ರಿ ಬರ್ತೈತಿ ಲದ್ದಿ ಹುಳ ಎಲ್ಲಿ ಐತೆ ಅನ್ನೋದು. ಹುಳ ಜಗ್ಗ ಮೈ ಹಾಕೊಂತೈತಿ ಅವನವನು ಸಿಕ್ಕಾಪಟ್ಟಿ. ಇದಕ್ಕೆ ಔಷಧಿ ತಂದೇವ್ರಿ. ಅವನವ್ನು ಸಿಕ್ಕಾಪಟ್ಟಿ ದುಬಾರಿ ಐತಿ ಔಷಧಿ. ಅದ್ರ ಸಾಲ ಮಾಡಿ ಔಷಧಿ ತಂದು ಅವನವ್ನು ಹೆಂಗಾರ ಮಾಡಿ ಅವನವ್ನ ಗೊಂಜಾಳ ತಗೋಬೇಕಲ್ಪ. ಅವನವ್ನು ಹೆಂಗಾರ ಮಾಡಿ ಅಂತಂದು ವಿಚಾರ ಮಾಡಿ ನಿನ್ನೆ ಅವನವ್ನ ಇದ್ದಿದ್ದ 1000 ರೂಪಾಯಿ ಸಂತಿ ಮಾಡ್ಕೊಂತ ಇಟ್ಟಿದ್ದ ಆದ ಅವನು ತುಣ್ಣೀರು ಹೋಗಿತ್ತು. ಅವನವ್ನ ಅಡ್ಡ ಏನು ಮಾಡೋಕ್ಕಾಗಲ್ಲ. ಈ ಚಲೋ ಬಂದ್ರೆ ನಾವು ಚಲೋ ಇರ್ತೇವೆ ರೀ. ಇಲ್ಲಾಂದ್ರೆ ಚಲೋ ಇದು ಎಡ ಇತ್ತಂದ್ರೆ ನಾವು ಬರ್ಬಾದಾಗಿ ಹೋಗ್ತೀವಿ. ಬರ್ಬಾದ ಮತ್ತು ಸಿಕ್ಕಾಪಟ್ಟಿ ಐತ್ರಿ ಲದ್ದಿ ಹುಳ. ಸಿಕ್ಕಾಪಟ್ಟಿ ಲದ್ದಿ ಹುಳ ಐತಿ. ಇಲ್ಲ ಇದಾಗ ಗರಿಯಾಗ ಇರ್ತೈತಿ ನೋಡ್ರಿ ಲದ್ದಿ ಹುಳ. ಇದ್ರಾಗ ಐತ್ರಿ ಬಹುಶೇಕ ಇರ್ಬೋದು ಅನ್ಸೈತಿ ನನಗೆ. ಇದ್ರೊಳಗೆ ಸಿಕ್ಕಾಪಟ್ಟಿ ಐತಿ. ಇದ್ರೊಳಗೆ ಆಯ್ತು ರೀ, ಹಿಂದಾಡೆ ಮತ್ತೆ ವಿಡಿಯೋ ಮಾಡ್ತಾನಂತೆ. ಇದಕ್ಕೆ ನೋಡ್ರಿ ಎಣ್ಣೆ ಹೊಡೆಯೋದು. ಅವನು ಪಂಪ್ ಹಕ್ಕಿ ಅವನು ಹೊಡೆಯೋದು ಯಾರಿಗೆ ಕಡಿಂದ ಸಾಧ್ಯ ಇಲ್ಲದ ಮಾತ್ರ. ಪಂಪ್ ತೊಗೊಂಡು ಹಕ್ಕಿಯನ್ನು ಹೊಡಿಬೇಕಂದ್ರೆ ಅವನವ್ನ ಮಗಳಾಗ ದಮ್ ಬೇಕ್ರಿ. ಅವನ ನರ ಅನ್ನೋದು ಈಚ್ ಹೋಗ್ತಾವ. ಅವನವ್ನು ಸಾಕಾಗಿ ಹೋಗೈತಿ. ಅವ ಗೊಂಜಾಳ ನೋಡಿದ್ರೆ ಚಲೋ ಐತ್ರಿ, ಆದ್ರೆ ಹುಳದ ಕಾಟ ಭಾಳ ಆಗೈತಿ ರೀ. ಅವನವ್ನ ಕರಮನ ಸಿಕ್ಕಾಪಟ್ಟಿ ಹುಳ ರೀ. ಅವನವ್ನ ಜಗ್ ಹುಳ ಐತಿ. ಇದಕ್ಕೆ ಏನು ಔಷಧಿ ಲದ್ದಿ ಔಷಧಿ ತಗೊಂಬಂದು ಹೊಡ್ಯಾಕ ಕುಂತವ್ರಿ. ಅವನವ್ನ ಹಾಡ ಏನು ರೀ ಯಾಕಲಿ ಅಂತಂದು ಇದೊಂದು ಸಲ ಕುಟ್ಟೆವು ಹೊಡಿಬೇಕಂತ ನಮ್ಮ ಆಸೆ ಐತಿ. ಒಟ್ಟು ಬಿಡಲ್ರಿ, ಹೊಡಿಯೋದಕ್ಕಂಡು ಹಾಕೊಂಡ್ರಿ. ಅವನು ಇನ್ನೂ ಒಂದು 10 ಪಂಪ್ ಆಗತ್ತೆ ರೀ. 10 ಪಂಪ್ ಆಗತ್ತೆ. ಅವನವ್ನು ಬಿಡಂಗಿಲ್ಲ. ನಾವು 10 ಪಂಪ್ ಇಲ್ಲಿಂದ ಹಿಡಿದು ಅಷ್ಟು ಮಟ್ಟ 10 ಪಂಪ್ ರೀ. ನಾವು ಯಾರು ಹೊಡ್ಯಾಂಗಿಲ್ರಿ ಅಂತ ನಮ್ಮ ಮುಗ್ಳಾಗ ದಮ್ ಬೇಕು ರೀ. ಗಾಡಿ ತೊಗೊಂಡು ಕಲ್ಲು ಹಿರಾಗ ಹೋಗ್ತಾರೆ ರೋಡ್ನ್ಯಾಗ. ನಮ್ಮ ಮುಗಳ ದಮ್ ಇದ್ದರೆ ಹೊಡೆಯೋದು ಎಲ್ಲಿನ ಯಾರ ಕಡೆಯಿಂದ ಸಾಧ್ಯ ಇರೋ ಮಾತು ರೀ. ಅವನು ಹಾಡ ಈ ಪಂಪ್ ತೊಗೊಂಡು ಒಬ್ಬನ